ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ತಿಂಡಿ ಕೂಡ ತಿಂದಿರಲಿಲ್ಲ, ಹಾಗಾಗಿ ಹೊರಗಡೆನೇ ತಿಂಡಿನ ತೊಗೊಂಡು ಹೋಗ್ಬೋದು. ಆಮೇಲೆ ಹಾಗಾಗಿ ನಾವಿಲ್ಲಿ ನೋಡಬೇಕು ಅಂತ ಹೇಳಿ ಪಕ್ಷಿಗಳು ನಿಂತ್ಕೊಂಡಿದ್ವಿ. ಕೆಲವೊಂದು ಪ್ರಾಣಿಗಳನ್ನು ಈ ಥರ ಫಾರೆಸ್ಟ್ ರೈಡಿಂಗ್ ಹೋಗ್ತಾ ಒಳಗಡೆ ಇರೋರನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಬಟ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಜೂ ನೋಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಬರಬೇಕು. ಇಲ್ಲದೆ ಹೋದರೆ ತುಂಬ ರಶ್ ಆಗಿಬಿಡುತ್ತೆ. ಅದರಲ್ಲೂ ವೀಕೆಂಡ್ ಇತ್ತು ಅಂದರೆ ತುಂಬ ರಶ್ಶು. ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರಬೇಕಾದ್ರೆ ಬೇಜಾನ್ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗ ನಾವು ರೀಚ್ ಆದ್ವಿ ಅಂದರೆ ಎಲ್ಲ ಸುತ್ತಲೂ ಕೂಡ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇಲ್ಲೇ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತಿಂಡಿ ಕೂಡ ತಿಂದಿರಲಿಲ್ಲ, ಹಾಗಾಗಿ ಹೊರಗಡೆನೇ ತಿಂಡಿ ಮುಗಿಸ್ಕೊಂಡು ಹಾಗೆ ಬಂದು ಒಳಗಡೆ ನೋಡಬೇಕಾದ್ರೆ ಆಲ್ರೆಡಿ ಒಂದು 50% ಜನ ಬಂದುಬಿಟ್ಟಿದ್ರು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಟಿಕೆಟ್ ತೊಗೊಂಡು ಸೊ ಇನ್ನು ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀವಿ. ಇದು ಜೂದು ಮೇನ್ ಪಾಯಿಂಟು. ಸೊ ಇಲ್ಲಿಂದನೇ ನಾವು ಒಳಗಡೆ ಹೋಗಬೇಕು. ಹಾಗಾಗಿ ನಾವು ಇಲ್ಲಿಗೆ ಜೂಗೆ ಬರಬೇಕಾಗಿತ್ತು ಅಂದರೆ ಕೆಲವೊಂದು ಐಟಮ್ಸನ್ನು ನಾವು ಹೊರಗಡೆನೇ ಇಟ್ಟು ಬರಬೇಕಾಗುತ್ತೆ. ಮೊಬೈಲ್ ಕೂಡ ಅಷ್ಟೊಂದು ಅಲೋ ಇರೋದಿಲ್ಲ, ಎಲ್ಲೋ 1-2 ಮೊಬೈಲ್ಗಳನ್ನು ತೊಗೊಂಡು ಹೋಗ್ಬೋದು. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ಅಂತೂ ಒಳಗಡೆ ಅಲೋ ಇರೋದೇ ಇಲ್ಲ, ಅದನ್ನು ಕೂಡ ಕಂಪ್ಲೀಟಾಗಿ ಚೆಕ್ ಮಾಡಿ ಅದಾದಮೇಲೆ ಒಳಗಡೆ ಬಿಡ್ತಾರೆ. ಇನ್ನು ಒಳಗಡೆ ಬಂದಮೇಲೆ ನಾವು ಯಾಕಡೆ ಹೋಗಬೇಕು ಅಂತೇಳಿ ಫುಲ್ ಕನ್ಫ್ಯೂಸ್ ಆಗ್ತಾಯಿತ್ತು. ಹಾಗಾಗಿ ಇಲ್ಲೊಂದು ಡೈಗ್ರಾಮ್ ಇದೆ ಅಲ್ವಾ, ಇದು ಜೂ ಪಾಯಿಂಟು ಎಲ್ಲೆಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಒಂದು ಪಿಕ್ಚರನ್ನು ಹಾಕಿದ್ರು. ಅದನ್ನು ಕೂಡ ನೋಡಿಕೊಂಡು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸ್ವಲ್ಪ ಹೊತ್ತು ನಡ್ಕೊಂಡು ಬಂದು ಅದಾದಮೇಲೆ ಈ ಥರ ಗಾಡಿಗಳಿರುತ್ತೆ. ಈ ಗಾಡಿಗಳು ಒಳಗಡೆ ಹೋಗಿ ಕರೆಕ್ಟಾಗಿ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ನಾನೇನು ಅಂದ್ಕೊಂಡೆ ಮೈಸೂರಲ್ಲಿರುತ್ತಲ್ವ ನಡ್ಕೊಂಡು ಹೋಗ್ಬೋದು ಅಂಥೇಳಿ ಆ ಥರ ಅಂದ್ಕೊಂಡೆ. ಬಟ್ ಇಲ್ಲಿ ಆ ಥರ ಅಲ್ಲ, ರೈಲ್ವೆ ಇರುತ್ತೆ. ಅದಾದಮೇಲೆ ಇಲ್ಲದೆ ಹೋದರೆ ಈ ಥರ ಗಾಡಿಗಳಿರುತ್ತೆ. ಅವರೇ ಕರ್ಕೊಂಡೋಗಿ ಒಂದು ಪಾಯಿಂಟಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ಮತ್ತೆ ಆ ಗಾಡಿ ರಿಟರ್ನ್ ಹೋಗಿಬಿಡುತ್ತೆ ಮತ್ತೊಬ್ಬರನ್ನ ಕರ್ಕೊಂಬರೋದಕ್ಕೆ. ಅಲ್ಲಿ ತನಕ ನಾವು ಇಷ್ಟು ಪಕ್ಷಿಗಳನ್ನು ನೋಡ್ಕೊಂಡು ಬರೋಷ್ಟೊತ್ತಿಗೆ ಮತ್ತೆ ಆ ಗಾಡಿನ ನಾವು ರೀಚ್ ಆಗ್ತೀವಿ, ಅಂದರೆ ನೆಕ್ಸ್ಟ್ ಪಾಯಿಂಟಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಗಾಡಿಗಳಿರುತ್ತೆ, ಈ ಥರ ಮಾಡಿದರು. ಸೊ ಹಾಗಾಗಿ ನಾವಿಲ್ಲಿ ನೋಡಬೇಕು ಅಂತ ಹೇಳಿ ಪಕ್ಷಿಗಳೆಲ್ಲ ಅಷ್ಟು ವೆರೈಟೀಸ್ನಲ್ಲಿ ಇದ್ದು ಅಂದರೆ ಹೋಗಿ ನನಗೆ ತೊಗೊಂಡು ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅಷ್ಟೊಂದು ವೆರೈಟೀಸ್ನಲ್ಲಿ ಪಕ್ಷಿಗಳಿತ್ತು. ಸೊ ಮಕ್ಕಳಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಅಲ್ವಾ, ಮಕ್ಕಳಿಗೂ ಕೂಡ ಈ ಥರ ಅನಿಮಲ್ಸ್ಗಳನ್ನು ತೋರಿಸ್ಕೊಂಡು ಕರ್ಕೊಂಡು ಹೋದರೆ ಅವರಿಗೂ ಕೂಡ ಒಂದು ಖುಷಿ ಆಗುತ್ತೆ. ನಾವು ಕೆಲವೊಂದು ಪ್ಲೇಸ್ಗಳನ್ನು ನೋಡ್ತೀವಿ, ಬಟ್ ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇನ್ನು ಮಕ್ಕಳಿಗೆ ಅಂತಂದರೆ ಈ ಥರ ಎನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಪಕ್ಷಿಗಳನ್ನು ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ವ ಏನಿದೆ ಅಂತ ಹೇಳಿಬಿಟ್ಟು ಮೊಸಳೆ ಪಾಯಿಂಟಿಗೆ ಬಂದ್ವಿ. ಮೊಸಳೆ ನೋಡಿಕೊಂಡು ಎಷ್ಟೊಂದು ಮೊಸಳೆಗಳಿತ್ತು. ಸೊ ನಾನು ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಜಿಂಕೆ, ಆಮೇಲೆ ಸೊ ಈ ಥರ ಇದು ಯಾವ ಪ್ರಾಣಿ ಅಂತ ಹೇಳಿಬಿಟ್ಟು ನನಗೂ ಕೂಡ ಅಷ್ಟೊಂದು ನೆನಪಿಲ್ಲ. ಸೊ ಇಲ್ಲಿಂದ ಇನ್ನು ಎಲ್ಲ ಕಡೆ ನೋಡ್ಕೊಂಡು ಹೋಗಬೇಕು ಅಂಥೇಳಿ ಸೊ ನಿಂತ್ಕೊಂಡಿದ್ವಿ. ಕೆಲವೊಂದು ಪ್ರಾಣಿಗಳನ್ನು ತೋರಿಸ್ತಾರೆ, ಅವರೇ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಗೊತ್ತಿಲ್ಲದೆ ಹೋದರೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲದೆ ಹೋದರೆ ಅಲ್ಲಿ ಬೋರ್ಡ್ ಇರುತ್ತೆ, ನಾವು ಓದ್ಕೊಂಡು ಅದು ಯಾವ ಪ್ರಾಣಿ ಅಂತ ಹೇಳಿಬಿಟ್ಟು ತಿಳ್ಕೊಬೋದು. ಸೊ ಅಲ್ಲಿ ಕೂಡ ಕೆಲವೊಂದು ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡ್ವಿ. ಸೊ ಇನ್ನು ಜೂ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಎಂಟ್ರೆನ್ಸಿಗೆ ಇಲ್ಲಿ ಹುಲಿ ಯಾವ ರೀತಿ ಬರ್ತಾಯಿತ್ತು ಅಂದರೆ ತುಂಬ ಹಸಿವಾಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಈಚೆ ಕಡೆ ಬರೋದಕ್ಕೆ ನೀರಿರುತ್ತೆ, ಬರೋಕ್ಕಾಗಲ್ಲ. ಬಟ್ ಆಚೆ ಕಡೆ ಜನರುಗಳು ಜಾಸ್ತಿ ಓಡಾಡ್ತಿರೋದು ಕಾಣಿಸ್ತಾ ಇತ್ತು, ಅಲ್ಲಿ ಜಾಸ್ತಿನೇ ತಿರುಗಾಡ್ತಾ ಇತ್ತು. ಅದನ್ನು ನೋಡಿಕೊಂಡು ಇನ್ನು ಎಲಿಫೆಂಟ್ ನೋಡ್ತಾ ಇದ್ದೀವಿ. ನಮ್ಮಮ್ಮಗಂತೂ ಎಲಿಫೆಂಟು, ಟೈಗರು ಇದೆಲ್ಲ ತುಂಬಾ ಇಷ್ಟ. ಅವಳಿಗೆ ಇದೆಲ್ಲ ಲೈವಾಗಿ ತೋರಿಸ್ತಾ ಇದ್ದೀನಲ್ವ, ಹಾಗಾಗಿ ತುಂಬ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಮತ್ತು ಎಷ್ಟೋ ದಿನಗಳಾದಮೇಲೆ ಕೇಳಿದ್ರು ಕೂಡ ಅವಳು ಹೇಳ್ತಿರ್ತಾಳೆ. ಇಲ್ಲಿ ಎಲಿಫೆಂಟ್ ನೋಡ್ತಾ ಇದ್ದೀರಲ್ವ, ಇದರಲ್ಲಿ ಒಂದು ಪಪ್ಪ ಅಂತೆ, ಒಂದು ತಾನಂತೆ, ಒಂದು ಅಣ್ಣ ಅಂತೆ. ನಾನು ಅಂತ ಕೇಳಿದ್ರೆ ನೀನಿಲ್ಲ, ನಿನಗೆ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಅಂಥೇಳಿ ಹೇಳ್ತಾ ಇದ್ಲು.
ಸೊ ಏನೇನೋ ಒಂದು ಕಂಪೇರ್ ಮಾಡಿಬಿಟ್ಟು ಅವಳು ತನಗೇನು ಅನಿಸುತ್ತೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಹಾಗಾಗಿ ಇಲ್ಲಿ ಕೆಲವೊಂದು ಫೋಟೋಸನ್ನು ತೆಗಿ ಮಮ್ಮ ಅಂತ ಹೇಳಿದ್ಲು. ಹಾಗಾಗಿ ಕೆಲವೊಂದು ಫೋಟೋಸನ್ನು ತೆಗೆದಿದ್ದೀನಿ. ಅದರಲ್ಲೂ ಎಲಿಫೆಂಟ್ ಎಷ್ಟು ಚೆನ್ನಾಗಿ ನಿಂತಿತ್ತು ಅಲ್ವಾ, 1 2 3 ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗೋ ಥರ ಇವರು ಮುಂದೆ ನಿಂತ್ಕೊಂಡಿದ್ದಾರೆ, ಎಲಿಫೆಂಟ್ ಹಿಂದೆ ನಿಂತ್ಕೊಂಡ್ಬಿಟ್ಟಿದೆ. ಅದನ್ನು ಹೇಳಿ ನಗಿಸ್ಕೊಂಡು ಅಲ್ಲಿಂದ ಇನ್ನು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಫುಲ್ ಒಂದು ಗಾಡಿ ಬರುತ್ತೆ, ಫುಲ್ ಪ್ಯಾಕ್ ಇರುತ್ತೆ. ಇದೆಲ್ಲ ಲೈವ್ ಆಗಿ ನೋಡಿರೋದು. ಸೊ ಯಾರೆಲ್ಲ ನೋಡಿಲ್ಲ ಇಲ್ಲಿಂದನೇ ನೋಡಿಬಿಡಿ, ಯಾಕಂದರೆ ನನಗೂ ಕೂಡ ಫಸ್ಟ್ ಟೈಮ್ ಇದು ಈ ಥರ ಫಾರೆಸ್ಟ್ ರೈಡಿಂಗ್ ಹೋಗ್ತಾ ಇರೋದು. ಅಮ್ಮು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಕರ್ಕೊಂಡು ಹೋಗ್ತಾ ಇದ್ದೆ. ಅದೆಲ್ಲ ಲೈವಲ್ಲಿತ್ತು, ಅಂದರೆ ನಾವು ಗಾಡಿ ನಿಂದಿಸ್ ತಕ್ಷಣ ಸುತ್ತಮುತ್ತ ಬಂದು ನಿಂತ್ಕೊಂಡ್ಬಿಡ್ತಿತ್ತು. ಅವಳಿಗೆ ಇದೆಲ್ಲ ಇದೆ, ಗ್ಲಾಸ್ ಎಲ್ಲ ಇದೆ, ಇದೆಲ್ಲ ಒಡೆದ್ಬಿಟ್ಟು ಒಳಗಡೆ ಬಂದರೆ ಏನು ಮಾಡೋದು ಅಂಥೇಳಿ ಕೇಳ್ತಾ ಇದ್ಲು. ಅದಕ್ಕೆಲ್ಲ ಸೆಕ್ಯೂರ್ ಇರುತ್ತೆ, ಆದರೂ ಕೂಡ ಮಕ್ಕಳಿಗೆ ತೋರಿಸ್ಬೇಕು ಅಂತಂದರೆ ಈ ಥರ ಓವರ್ ಕಾನ್ಫಿಡೆಂಟ್ ಮೇಲೆ ಹೋಗಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ ವೈಟ್ ಟೈಗರ್. ನನಗಂತೂ ಇಷ್ಟು ಪ್ರಾಣಿಗಳಲ್ಲಿ ವೈಟ್ ಟೈಗರ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅದು ಕೂಡ ಬಹಳಷ್ಟು ಸಾರಿ ಬಂದ್ರೂ ಹೊರಗಡೆ ಬರಲ್ವಂತೆ, ಬಟ್ ಈ ಟೈಮ್ನಲ್ಲಿ ಬಂದುಬಿಟ್ಟಿತ್ತು. ಅದನ್ನು ಕೂಡ ತೋರಿಸ್ಕೊಂಡಿವಿ. ಇನ್ನೂ ಬೇಜಾನ್ ಪ್ರಾಣಿಗಳಿತ್ತು, ಅಂದರೆ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಬಟ್ ನೀವು ಪ್ರಾಣಿಗಳನ್ನು ನೋಡಲೇಬೇಕು, ಇದಕ್ಕಿಂತ ಚೆನ್ನಾಗಿರುವಂಥ ನೋಡಬೇಕು ಅಂತಂದರೆ ಮೈಸೂರಿಗೆ ಹೋಗಿ ನೋಡಿ. ಬಟ್ ಇಲ್ಲಿ ಕಡಿಮೆ ಇದೆ, 1 2 ಅಷ್ಟೇ ಸಿಗುತ್ತೆ. ಅದನ್ನು ಕೂಡ ಫಾರೆಸ್ಟ್ ರೈಡಿಂಗ್ ಹೋದಾಗ ಹೊರಗಡೆ ಬಂದರೆ ಮಾತ್ರ. ಸೊ ಅಲ್ಲಿಂದ ಫಾರೆಸ್ಟಿಂದ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅದಾದಮೇಲೆ ಸ್ನೋ ವರ್ಲ್ಡಿಗೆ ಬಂದ್ವಿ. ಬಟ್ ಇದನ್ನು ನಾನು ನೋಡಬೇಕು ಅಂತೇಳಿ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಈ ಬೇಸಿಗೆ ಸಮ್ಮರಲ್ಲಿ ನೀರಲ್ಲಿ ಆಟ ಆಡಬೇಕು, ಸ್ನೋಲ್ಲಿ ಆಟ ಆಡಬೇಕು. ಸೊ ಕೆಲವೊಂದು ಇದೆಲ್ಲ ಆರ್ಟಿಫಿಷಿಯಲ್ ಇರುತ್ತೆ, ಆದರೆ ರಿಯಲ್ ಆಗಿ ನೋಡಬೇಕು ಅಂದರೆ ಜಮ್ಮು ಕಾಶ್ಮೀರಿಗೆ ಹೋಗಬೇಕಾಗತ್ತೆ. ಬಟ್ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲಲ್ವ, ಹಾಗಾಗಿ ಇಲ್ಲೇ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳನ್ನು ಒಂದು ಸಾರಿ ಇಲ್ಲಿ ಕರ್ಕೊಂಡು ಬಂದು ಅದಾದಮೇಲೆ ಅಲ್ಲಿ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಫಸ್ಟಿಗೆ ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ರೇಟ್ ಅಂತೂ ತುಂಬ ಕಾಸ್ಟ್ಲಿನೇ ಇದೆ. ಒಂದು ಫ್ಯಾಮ್ಲಿಗೆ ಅಂತಂದರೆ ಏನಿಲ್ಲ ಅಂತಂದರೆ ಒಂದು 5,000 ತನಕ ಆಗ್ಬೋದು. ಅಲ್ಲಿಂದ ಟಿಕೆಟ್ ತೊಗೊಂಡು ಅವರು ಈ ಥರ ಡ್ರೆಸ್ಗಳನ್ನು ಕೊಡ್ತಾರೆ, ಜರ್ಕಿನ್ ಮತ್ತು ಹ್ಯಾಂಡ್ ಗ್ಲೌಸ್, ಆಮೇಲೆ ಸಾಕ್ಸು, ಬೂಟು ಇದೆಲ್ಲ ಕೊಡ್ತಾರೆ. ಅದು ಕೂಡ ಹಾಕ್ಕೊಳ್ಬೇಕು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಅಂದರೆ ಒಂದು ರೂಮ್ ಇರುತ್ತೆ, ಅದಾದಮೇಲೆ ಮತ್ತೊಂದು ರೂಮಿಗೆ ಕಳಿಸ್ತಾರಾ, ಆ ರೂಮಿಂದ ಈ ಥರ ಎಲ್ಲ ಐಟಮ್ಸನ್ನು ತೊಗೊಂಡು ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಡ್ಬೇಕು. ಇವರೆಲ್ಲ ಒಂದೇ ಎಟ್ ಎ ಟೈಮ್ಗೆ ಬಿಡ್ತಾರೆ. ಇಷ್ಟೇ ಜನ ಅಂತ ಹೇಳಿಲ್ಲ, ಅವರಿಗೆ ಒಂದು ಟಾರ್ಗೆಟ್ ಅಂತ ಇರುತ್ತೆ, ಇಷ್ಟು ಜನ ಬಿಡಬೇಕು ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೂಮಲ್ಲಿ ಕಾಣ್ತಾ ಇದ್ದಾರಲ್ವ, ಇಷ್ಟು ಜನರನ್ನು ಒಂದೇ ಟೈಮ್ನಲ್ಲಿ ಬಿಡ್ತಾರೆ. ಸೊ ಎಲ್ಲರೂ ರೆಡಿ ಆದಮೇಲೆ ಆಮೇಲೆ ಇನ್ನೊಂದು ರೂಮಿಗೆ ಕಳಿಸ್ತಾರೆ. ಅಲ್ಲಿ ಕೂಡ ಫುಲ್ ನಾವು ರೆಡಿ ಆಗಿದ್ದೀವಿ ಇನ್ನೂ ಅಂತೇಳ್ಬಿಟ್ಟು, ಯಾಕಂದರೆ ಆ ರೂಮಿಗೆ ಹೋದ ತಕ್ಷಣ ಒಳಗಡೆ ಇರೋರನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಅಂತ. ಇನ್ನು ಅದಾದಮೇಲೆ ಒಳಗಡೆ ಹೋದ್ವಿ. ಬಟ್ ಒಳಗಡೆ ಹೋದಾಗ ಎಲ್ಲೋ ಬಂದುಬಿಟ್ಟಿದ್ದೀವಿ ಅಂಥೇಳಿ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಕೋಲ್ಡ್ ಅಂದರೆ ಯಾರಿಗಿಷ್ಟ ಇಲ್ಲ, ಅದರಲ್ಲೂ ಐಸು ತುಂಬಾ ಇಷ್ಟ. ನಾನು ಏನು ಅಂದ್ಕೊಳ್ತಾ ಇದ್ದೆ, ಫಸ್ಟಿಗೆ ಹೋದ್ಮೇಲೆ ಈ ಥರ ಒಂದು ಹಾಟ್ ಮಾಡಬೇಕು, ಅದರಲ್ಲಿ ಹೆಸರು ಬರಿಬೇಕು, ನಂದು ನಮ್ಮ ಯಜಮಾನ್ರದ್ದು ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಬರಿತಾ ಇದ್ದೆ, ಅಪ್ಪು ಒಂದೊಂದು ಸಾರಿ ಕೆಡಿಸ್ಬಿಡ್ತಾ ಇದ್ದ. ಸೊ ಮಕ್ಕಳಂದರೆ ಹೀಗೆ ಅಲ್ವಾ, ಅವರನ್ನು ಕೂಡ ಕರ್ಕೊಂಡು ಈ ಥರ ಮನೆ ಕಟ್ಟೋದು, ಅವ್ರಿಗೇನು ಇಷ್ಟ ಆಗುತ್ತೋ ಅದರಲ್ಲಿ ಅದನ್ನು ಡಿಸೈನ್ ಮಾಡೋದು, ಈ ಥರ ಮಾಡ್ತಾಯಿದ್ದೆ. ಅವನು ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಕೂಡ ಹೇಳ್ತಾ ಇದ್ದ. ಸೊ ನನಗೆ ಹಾರ್ಟ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ಫೈನಲಿ ಈ ಥರ ಕ್ಯೂಟಾಗಿ ಹಾರ್ಟ್ ಮಾಡಿದ್ದೀನಿ. ಇದು ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು. ಸೊ ಸ್ನೋ ಅಲ್ಲಿ ಮಾಡಿ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು, ಈ ಥರ ಏನೋ ಒಂದು ಇಷ್ಟ ನನಗೆ. ಸೊ ಅದಾದಮೇಲೆ ಕೆಲವೊಂದು ರೀಲ್ಸ್ ಮಾಡಿದ್ರಾಯಿತು, ಹಾಗೆ ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಳ್ಳೋಣ, ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಕೊಂಡು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಬಟ್ ನಾನು ಒಳಗಡೆ ಹೋದಾಗ ಎಲ್ಲ ರೀತಿ ನಾನು ಟ್ರೈ ಮಾಡ್ತೀನಿ, ಅದು ಎಷ್ಟೇ ಹಾರ್ಡ್ ಇದ್ರೂ ಕೂಡ ಅದನ್ನು ಟ್ರೈ ಮಾಡ್ತೀನಿ. ಅಲ್ಲೆಲ್ಲ ಜಾರಬಂಡಿ ಇರುತ್ತೆ, ಆಮೇಲೆ ಬಾಸ್ಕೆಟ್ಬಾಲ್ ಇರುತ್ತೆ. ಸೊ ಇದನ್ನೆಲ್ಲ ಕೂಡ ಟ್ರೈ ಮಾಡ್ತೀನಿ, ಪ್ರತಿಯೊಂದು ಕೂಡ ಟ್ರೈ ಮಾಡ್ತೀನಿ.
ಅಲ್ಲಿ ಕೂಡ ಒಂದು ದೊಡ್ಡೋರಿಗೆ ಅಂತ ಹೇಳಿಬಿಟ್ಟು ಜಾರಬಂಡಿ ಇರುತ್ತೆ, ಸೈಕತೆ ಹೋಗೋದು. ಅದನ್ನು ಕೂಡ ಟ್ರೈ ಮಾಡಿದೆ. ಅದು ಅಂತೂ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಬಟ್ ಮಾಡೋರಿಗೆ ಧೈರ್ಯ ಇರಬೇಕಷ್ಟೇ. ನಾನು ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಸಡನ್ಲಿ ಹಿಂಗೆ ಪುಷ್ ಮಾಡಿಬಿಡ್ತಾರೆ. ಆವಾಗ ಎಲ್ಲೆಲ್ಲಿ ಏನೇನು ಆಗುತ್ತೋ ಗೊತ್ತೇ ಇಲ್ಲ. ಸೊ ಅದು ನನಗೆ ಒಂದು ಮರೆಯೋಕ್ಕಾಗದೇ ಇರುವಂಥ ಟೈಮ್ ಅಂತ ಹೇಳ್ಬೋದು. ಅದನ್ನು ಕೂಡ ಮುಗಿಸ್ಕೊಂಡೆ ನಾನು. ಸೊ ಅಲ್ಲಿಂದ ಚೆನ್ನಾಗಿ ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಸ್ನೋವಲ್ಲಿ ಆಟ ಆಡ್ತೀವಂತಂದರೆ ಮಕ್ಕಳ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು. ಅಂದರೆ ಕ್ಲೈಮೇಟ್ ಏನಾಗುತ್ತೆ ಅಂತಂದರೆ ಮತ್ತು ಒನ್ ಅವರ್ ಏನಾಗುತ್ತೆ ಅಂದರೆ ಜಾಸ್ತಿ ಕೋಲ್ಡನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ ಒಳಗಡೆ. ಹಾಗಾಗಿ ನಾನು ಎಲ್ಲಿ ಮಕ್ಕಳಿಗೆ ಏನಾದರೂ ಆಗಿಬಿಡುತ್ತೇನೋ, ಅಂದರೆ ಕೋಲ್ಡ್ ಅಲ್ವಾ, ಸೊ ಮಕ್ಕಳ ಕಡೆ ಗಮನ ಜಾಸ್ತಿ ಇರುತ್ತೆ. ಅದು ಏನಾಗ್ಬಿಡುತ್ತೆ ಒಂದೊಂದು ಸರಿ ಮತ್ತೊಬ್ಬರು ಏನೋ ಅದು ಕೆಳಗಿರುವಂಥ ಸ್ನೋವನ್ನು ಹೊಡಿತಾರೆ. ಅದು ಏನಾಗುತ್ತೆ ಮಕ್ಕಳ ಬಟ್ಟೆ ಒಳಗಡೆ, ಸಾಕ್ಸ್ ಒಳಗಡೆ, ಸೊ ಈ ಥರ ಎಲ್ಲ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರ ಬಗ್ಗೆ ಕೂಡ ತುಂಬಾ ಗಮನ ಇತ್ತು ನನಗೆ. ಯಾಕಂದರೆ ಕೋಲ್ಡ್ ಅಂದರೆ ಅವ್ರಿಗೆ ಕೂಡ ಅಪ್ಪಗೆ ಆಗಿ ಬರೋಂಗಿಲ್ಲ, ಅಮ್ಮಗಂತೂ ನಡೆಯುತ್ತೆ. ಸೊ ಹಾಗಾಗಿ ಅದನ್ನು ಜಲ್ದಿ ನಾವು ಅವಾಗವಾಗ ರೆಸ್ಟ್ ತೊಗೊಳ್ಳೋದಕ್ಕೆ ರೆಸ್ಟ್ ರೂಮ್ ಕೂಡ ಇರುತ್ತೆ ಒಳಗಡೆ, ಆ ರೆಸ್ಟ್ ಕೂಡ ತೊಗೊಂಡ್ವಿ. ಇನ್ನು ಒಳಗಡೆ ಹೋದ್ಮೇಲೆ ಹೊರಗಡೆ ಬಿಡೋದಿಲ್ಲ, ಅವ್ರ ಟೈಮ್ ಆಗೋ ತನಕ ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೇನಿಲ್ಲ, ರೆಸ್ಟ್ ರೂಮ್ ಇರುತ್ತೆ. ಮತ್ತು ನಾವು 50 ಮಿನಿಟ್ಸ್ ಒಳಗಡೆ ಇದ್ದು ರಿಕವರ್ ಆದಮೇಲೆ ಮತ್ತೆ ಒಳಗಡೆ ಎಂಟ್ರಿ ಆಗಿ ಆಟ ಆಡ್ಬೋದು, ಈ ಥರ ಇತ್ತು. ಹಾಗಾಗಿ 2 ಸಾರಿ ನಾನು ಹೋಗಿ ಮಕ್ಕಳನ್ನು ಮತ್ತೆ ಒಂದು ಸರಿ ರಿಕವರ್ ಮಾಡಿಕೊಂಡು ಅವ್ರ ಬಗ್ಗೆ ಚೆನ್ನಾಗಿದ್ದಾರಾ, ಏನಾದರೂ ಅನ್ನಿಸ್ತಾ ಇದೆನಾ, ಈ ಥರ ತಿಳ್ಕೊಂಡು ಮತ್ತೆ ಒಳಗಡೆ ಎಂಟ್ರಿ ಆಗಿ ಮತ್ತೆ ಎಂಜಾಯ್ ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಫೈನಲಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಅದಾದಮೇಲೆ ಇನ್ನು ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಸೊ ಇವತ್ತಿನ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.